ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರ, ಆ ಷಡ್ಯಂತ್ರವನ್ನ ನಡೆಸಿದಂತ ಷಡ್ಯಂತ್ರಿಗಳು ಅವರ ಮುಖವಾಡ ಈಗಾಗಲೇ ಬಯಲಾಗಿದೆ. ಸುಜಾತ ಆಯ್ತು, ಚಿನ್ನಯ್ಯ ಆಯ್ತು, ಈಗ ಈ ಮಾಸ್ಕ್ ಲೇಡಿ ಕೂಡ ಯೂ ಟರ್ನ್ ಹೊಡೆದಿದ್ದಾಳೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಮತ್ತೊಂದು ಮುಖ ಎಕ್ಸ್ಪೋಸ್. ಸುಜಾತ, ಚಿನ್ನಯ್ಯ ಬಳಿಕ ಇನ್ನೊಂದು ಪಾತ್ರ ಬಯಲು. ಎಸ್ಐಟಿ ವರದಿ ಬೆನ್ನಲ್ಲೇ ಉಲ್ಟಾ ಹೊಡೆದ ಮಾಸ್ಕ್ ಲೇಡಿ. ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಎಕ್ಸ್ಪೋಸ್, ಬಿಗ್ ಎಕ್ಸ್ಪೋಸ್. ಸುಜಾತ ಭಟ್ ಸುಳ್ಳಿನ ಕೋಟೆಯನ್ನ ಛಿದ್ರಗೊಳಿಸಿದ್ದಾಯ್ತು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡವನ್ನು ಕಳಚಿದ್ದಾಯ್ತು. ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ಇನ್ನೊಂದು ಪಾತ್ರವನ್ನ ಬಯಲು ಮಾಡ್ತಾ ಇದೆ. ಎಸ್ಐಟಿ ವರದಿ ಬೆನ್ನಲ್ಲೇ ಒಂದೊಂದೇ ಪಾತ್ರಗಳು ಓಡಿ ಹೋಗ್ತಾ ಇವೆ. ಸ್ವಲ್ಪ ರೀಕಾಲ್ ಮಾಡಿಕೊಳ್ಳಿ. ಬುರುಡೆ ಗ್ಯಾಂಗ್ ಹಾರಾಟ ಪೀಕ್ನಲ್ಲಿದ್ದಾಗಲೇ ತುತ್ತನೆ ಮಂಡ್ಯದ ಮಾಸ್ಕ್ ಲೇಡಿ ಈ ಗ್ಯಾಂಗ್ಗೆ ಬೂಸ್ಟ್ ಕೊಟ್ಟಿದ್ರು. ಆ ಬೂಸ್ಟ್ ಯಾವ ರೀತಿ ಇತ್ತು ಅಂದ್ರೆ, ಚಿನ್ನಯ್ಯ ಅಷ್ಟೇ ಅಲ್ಲ, ತಾನೂ ಕೂಡ ಅಲ್ಲಾಗ್ತಾ ಇತ್ತು ಎನ್ನಲಾದ ಅನಾಹುತಗಳಿಗೆ ಸಾಕ್ಷಿ ಅಂತ ಬಂಬಡ ಬಜಾಯಿಸಿದ್ರು. ಅಷ್ಟೇ ಅಲ್ಲ, ಸೌಜನ್ಯಾಳನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಪಟಪಟ ಗಿಳಿಪಾಠ ಒಪ್ಪಿಸಿದ್ರು. ನೀವೊಮ್ಮೆ ಆ ಮಾತುಗಳನ್ನ ಕೇಳಲೇಬೇಕು. ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರ ಅಂತ ಹೇಳಿ. ನೋಡ, ಈ ಫೋಟೋ ನಾನು ತೋರಿಸ್ತೀನಿ. ಇದೇ ಹುಡುಗಿನ? ಎಸ್, ಇದೇ ಹುಡುಗಿ, ನನ್ನ ಸೋದರತ್ತೆ ಮಗಳು ಟೈಪ್ ಜ್ಯೋತಿ. ಅವಳ ತರನೇ ಇದ್ದಾಳೆ, ಸೇಮ್ ಇದೇ ಟೈಪ್. ನಮ್ಮ ಅತ್ತೆ ಮಗಳು ಮೊಮ್ಮಗಳು ಕೂಡ ತೀರ್ಕೊಂಡಿದ್ದಾಳೆ ಆವಾಗ್ಲೇ. ಇದೇ ಹುಡುಗಿ ನಾನು ಕರೆಕ್ಟ್ ಆಗಿ ನೋಡಿದೀನಿ. ಇದು ಇವಳು ನಮ್ಮ ರಿಲೇಷನ್ ತರ ಫೇಸ್ ಕಟ್ ಹೊಂದಿರೋದ್ರಿಂದ ಇವಳನ್ನ ನಾನು 2 ಸೆಕೆಂಡ್ ಗಮನಿಸಿದ್ದೀನಿ. ಅವಳು ಕೂಡ ನಾನು ನೋಡಿದಾಳೆ ಈ ಕಡೆ, ಯಾಕಂದ್ರೆ ಅಲ್ಲಿ ಜನಗಳ ನಾವಿಬ್ಬರೇ ಕೂತಿದೀವಿ ಮಂಗಗಳ ತರ ಅಂತ ಅವಳು ನೋಡಿರ್ಬೇಕು. ಅವಳು ನೋಡಿದಾಳೆ ನಮ್ಮನ್ನ. ಬಟ್ ಅದನ್ನ ನಾವು ಅಲ್ಲಿ ಪರಸ್ಥಳ ನಾವ್ ಯಾಕೆ ಕೂತಿದೀವಿ ಅಂತ ನೋಡಿದ್ರೆ ಇಲ್ಲಿ ಯಾರು ಇರಲ್ಲ, ಜನಗಳು ಇವರೇ ಬಂದು ಕೂತಿದ್ದಾರೆ ಅಂತ ನೋಡಿದ್ರೆ ಏನೋ ಗೊತ್ತಿಲ್ಲ. ಬಟ್ ನಾವೇನು ಮಾತುಗೀತೆ ಏನು ಆಡ್ಲಿಲ್ಲ. ಅವಳು ನೋಡ್ಕೊಂಡು ಹೋದ್ಲು, ನಾವು ನೋಡ್ಕೊಂಡು ಸುಮ್ನೆ ಕೂತಿದ್ವಿ. ನೀಲಿ ಕಲರ್ ಪ್ಯಾಂಟು, ನೀಲಿ ಕಲರ್ ವೇಲು, ಸ್ಕೈ ಬ್ಲೂ ಕಲರ್ದು ಟಾಪ್. ಈ ಮಾಸ್ಕ್ ಲೇಡಿಯ ಸುಳ್ಳಿನ ಗಿಳಿಪಾಠವನ್ನ ರಿಪಬ್ಲಿಕ್ ಕನ್ನಡ ಆವತ್ತೇ ಗೆಸ್ ಮಾಡಿತ್ತು. ಗಿಣಿ ಮಾತಿನ ಹಿಂದಿನ ಮಿಸ್ಸಿಂಗ್ ಲಿಂಕ್ ಎಳೆ ಎಳೆಯಾಗಿ ಹೇಳಿತ್ತು ರಿಪಬ್ಲಿಕ್. ಮಾಸ್ಕ್ ಲೇಡಿ ಅಲಿಯಾಸ್ ಚಿಕ್ಕ ಕೆಂಪಮ್ಮ ಹೇಳ್ತಾ ಇರೋದು ಬುರುಡೆ ಅಂತ ನಾವು ಘಂಟಾಘೋಷವಾಗಿ ಹೇಳಿದ್ವಿ. ಅಲ್ಲಿ ಸರಗಲ್ಲಿ ಕೆಂಡವನ್ನ ತುಂಬಾ ಹೊತ್ತು ಮುಚ್ಚಿಡಕ್ಕಾಗಲ್ಲ. ಅದೇ ರೀತಿ ಸತ್ಯವನ್ನೂ ಕೂಡ ಯಾವತ್ತು ಎಸ್ಐಟಿಯ ತನಿಖಾ ವರದಿ ರಿವೀಲ್ ಮಾಡ್ತೋ, ಈ ಚಿಕ್ಕ ಕೆಂಪಮ್ಮ ಅಲಿಯಾಸ್ ಮಾಸ್ಕ್ ಲೇಡಿಯ ಬುಡ ಅಲ್ಲಾಡಿ ಹೋಯ್ತು. ಈಗ ನೋಡಿ ಹೇಗೆ ವರಸೆ ಬದಲಾಯಿಸಿಬಿಟ್ಟಿದ್ದಾರೆ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತೆ ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಹುಡುಗಿಯಲ್ಲಿ ನೋಡಿದಾಗ ಅದೇ ತರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದೀನಿ. ಹೌದು, ನಮ್ಮನ್ನ ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದ್ 4 ಜನ ಇದ್ರು ಅಲ್ಲಿ, ಯೂನಿಫಾರ್ಮ್ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾ ಇತ್ತು. ಒಂದ್ ಸ್ಕೂಲ್ ಮಗುನ ಅಪಹರಣ ಮಾಡೋದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಉಳಿದಿದೆ. ಅದಷ್ಟೇ, ಸೌಜನ್ಯನ ಅಂತ ಅಲ್ಲ. ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನ ಕೇಳಿದೀನಿ ನಾನು. ಒಂದ್ ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟ್ ಅಲ್ಲಿ ಆ ಮಗುನೇ ಇರಬಹುದಾ? ನೋಡಿದ್ರಲ್ವಾ, ಎಸ್ಐಟಿ ತನಿಖಾ ವರದಿ ಸಲ್ಲಿಕೆ ಬೆನ್ನಲ್ಲೇ ಎಲ್ಲಾ ಪಾತ್ರಗಳು ಒಂದೊಂದೇ ಬಯಲಾಗ್ತಾ ಇವೆ. ಶ್ರೀ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರು ಒಬ್ಬೊಬ್ಬರೇ ತನಿಖೆಗೆ ಹೆದರಿ ಓಡಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಂಡ್ಯದಿಂದ ಆನಂದ್ ಜಾಯ್ನ್ ಆಗಿದ್ದಾರೆ, ಹಾಗೆ ರಂಜಿತ್ ಚಿಡಿಯಾರ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರಂಜಿತ್, ನೀವೇ ಹೋಗಿದ್ರಿ, ಚಿಕ್ಕ ಕೆಂಪಮ್ಮ ಇಂಟರ್ವ್ಯೂ ಮಾಡಿದ್ರಿ, ಮಾತಾಡಿದ್ರಿ, ಬಹಳ ಕನ್ಫರ್ಮ್, ಮೋಸ್ಟ್ಲಿ ಅನ್ನುವಂತಹ ಪದಗಳು ಬಂದಿಲ್ಲ, ಆಗಿರಬಹುದು ಅನ್ನುವಂತಹ ಪದಗಳು ಬಂದಿಲ್ಲ, ಬಹಳ ಕನ್ಫರ್ಮ್ ಆಗಿ ಈಕೆನೆ ಅಂತ 3 ಸರಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಈಗ ಹೇಳ್ತಾ ಇರೋದು ನಾನು ಹೆಸರನ್ನೇ ಬಳಸಿಲ್ಲ ಅನ್ನುವಂಥ ದುರಾದೃಷ್ಟವಶಾತ್ ಕ್ಯಾಮೆರಾ ಕ್ಯಾಪ್ಚರ್ ಮಾಡಿದೆ, ಈಗ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮುಂದೆ ಯಾವ ರೀತಿ ಇರುತ್ತೆ ಇವರ ತಂತ್ರಗಳು, ಇದ್ಯಾವುದು ಕೂಡ ವರ್ಕೌಟ್ ಆಗ್ತಿಲ್ವಲ್ಲ ರಂಜಿತ್? ಖಂಡಿತ ಅಶ್ವಿನಿ, ನೋಡಿ, ಸುಳ್ಳಿನ ಮುಖ ಹೇಗೆಲ್ಲ ಅನಾವರಣ ಆಗಿದೆ ಅನ್ನೋದನ್ನ ವಿದ್ ದಾಖಲೆಗಳ ಸಮೇತ ಅವ್ರು ಅವತ್ತೇನ್ ಮಾತಾಡಿದ್ರು, ಇವತ್ತೇನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ ಮುಂದೆ ಎಲ್ಲವನ್ನೂ ಕೂಡ ತೆರೆದಿಡ್ತಾ ಇದೆ. ಅವತ್ತು ಇದೇ ಚಿಕ್ಕ ಕೆಂಪಮ್ಮ ಅನ್ನುವಂಥ ಮಹಿಳೆ ಹೇಳಿದ್ರು, ನಾನವತ್ತು ಅಕ್ಟೋಬರ್ 8ನೇ ತಾರೀಕು ಸಂಜೆ ನಾನು ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಹೋದ್ನಲ್ಲ, ಧರ್ಮಸ್ಥಳದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥನ ದರ್ಶನ ಮಾಡಿಕೊಂಡು ಆನಂತರ ನನಗೆ ಸ್ವಲ್ಪ ಅಲರ್ಜಿ ಸ್ಕಿನ್ ಪ್ರಾಬ್ಲಮ್ ಇತ್ತು,
ಆ ಕಾರಣದಿಂದ ಶಾಂತಿವನಕ್ಕೆ ಬಂದಾಗ ಇದೆಲ್ಲ ಹೈಡ್ರಾಮಾ ಅಥವಾ ಇದೆಲ್ಲ ಕಿಡ್ನಾಪ್ ನನ್ನ ಕಣ್ಣಾರ ಕಂಡೆ, ಇದೇ ಸೌಜನ್ಯ ಫೋಟೋ ತೋರಿಸಿ ಇದೇ ಹುಡುಗಿ ಇದೇ ಡ್ರೆಸ್ ಹಾಕೊಂಡಿದ್ಲು, ನನ್ನ ಮೊಮ್ಮಗಳ ರೀತಿಯಲ್ಲಿದ್ಲು, ನನಗದು ಮನಸ್ಸಿನಲ್ಲಿ ಕಾಡ್ತಾ ಇತ್ತು, ಕಿಡ್ನಾಪ್ ಆಗಿದ್ದು ಯಾರು ಅಂತೇಳಿ ತಿಳಿದುಕೊಳ್ಳುವಂತ ಕುತೂಹಲ ನನಗಿತ್ತು. ಹಾಗಾಗಿ ನಾನು ಪ್ರಯತ್ನ ಪಟ್ಟೆ, ಸ್ಟೇಷನ್ಗೆ ಹೋದ್ರೆ ನನ್ನ ಎಲ್ಲಿ ಕೊಂದು ಹಾಕ್ತಾರೋ ಅನ್ನೋ ಕಾರಣಕ್ಕೋಸ್ಕರ ವಾಪಸ್ ಹಂಗೆ ಬಂದೆ. ಟಿವಿ ನೋಡಿರ್ಲಿಲ್ಲ, ನಾನು ಯಾವುದೇ ಪೋಸ್ಟರ್ಗಳನ್ನು ನೋಡಿರಲಿಲ್ಲ. ಆದ್ರೆ ಈಗ ಸುದ್ದಿ ವಿಚಾರ ತಿಳಿದಾಗ ನನಗೆ ಗೊತ್ತಾಯ್ತು, ಇಂಥ ಹುಡುಗಿಗೆ ನ್ಯಾಯ ಕೊಡಬೇಕು ಅಂತೇಳಿ ದೊಡ್ಡ ಹೋರಾಟ ನಡೀತಾ ಇದೆ. ನನ್ನ ಮನಸ್ಸಲ್ಲಿರುವಂತ ಈ ವಿಚಾರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದೇ ಹುಡುಗಿಗೆ ಅವತ್ತು ಅನ್ಯಾಯ ಆಗಿದ್ದು, ಕಿಡ್ನಾಪ್ ಆಗಿದ್ದು ನನಗೆ ಮುಂದೆ ಏನು ಅಂತೇಳಿ ಗೊತ್ತಿಲ್ಲ. ಹಂಗಾಗಿ ನಾನು ಒಡನಾಡಿ ಅನ್ನುವ ಸಂಸ್ಥೆಗೆ ಹೋದೆ, ಅಲ್ಲಿ ಹೋಗಿ ಹೇಳ್ದೆ, ದೇವ್ರ ಮೇಲೆ ಪ್ರಮಾಣ ಮಾಡಿ ನಾನು ಹೇಳ್ದೆ ಅಂತೇಳಿ. ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ. ಮಂಡ್ಯದಿಂದ ಆನಂದ್ ಕೂಡ ಜಾಯ್ನ್ ಆಗಿದ್ದಾರೆ. ಆನಂದ್, ಈ ಕ್ಯಾರೆಕ್ಟರ್ ಯಾವಾಗ ಎಂಟ್ರಿ ಆಗುತ್ತೋ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕಿಂಗ್. 13 ವರ್ಷದ ನಂತರ ಯಾಕೆ ಬಂದ್ರು, ಅಲ್ಲಿವರೆಗೂ ಯಾಕೆ ಬಂದಿಲ್ಲ, ಆ ನಂತರ ಆಕೆಯ ಬ್ಯಾಕ್ ಗ್ರೌಂಡ್, ಆಕೆಯ ಮನೆಯವರೇ ಆಕೆಯ ಮಾತನ್ನ ನಂಬೋದಿಲ್ಲ ಅಂತ ಹೇಳಿದ್ರು. ಏನೇನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿರುವಂತವರ ಮುಖವಾಡಗಳು ಒಂದೊಂದೇ ಕಳಚಿ ಬೀಳ್ತಾ ಇರುವಂತದ್ದು. ಮೊದಲಿಗೆ ಚಿನ್ನಯ್ಯ ಇರ್ಬೋದು, ಅದಾದ ನಂತರ ಸುಜಾತ ಭಟ್, ಇದೀಗ ಚಿಕ್ಕ ಕೆಂಪಮ್ಮನ ಮುಖವಾಡವು ಕೂಡ ಕಳಚಿ ಬಿದ್ದಿರುವಂತದ್ದು. ಚಿಕ್ಕ ಕೆಂಪಮ್ಮ ಅವರು ಈ ಹಿಂದೆ ನಾನು ಸೌಜನ್ಯ ಅಪಹರಣವನ್ನ ನಾನು ನೋಡಿದ್ದೆ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು. ಜೊತೆಗೆ ರಂಜಿತ್ ಆ ಫೋಟೋವನ್ನ ತೋರಿಸಿದಂತ ಸಂದರ್ಭದಲ್ಲಿ ಇದೇ ಹುಡುಗಿ ಅಂತ ಹೇಳಿದ್ರು. ಇದೀಗ ಉಲ್ಟವಾ ಹೊಡಿತಾ ಇದ್ದಾರೆ. ಒಂದ್ ಕಡೆ SIT ಈ ವಿಚಾರಗಳ ಬಗ್ಗೆ ತನಿಖೆ ನಡೀತಾ ಇದೆ, ಈಗಾಗಲೇ ಮಧ್ಯಂತರ ವರದಿಯನ್ನ ಕೊಡ್ತಾ ಇದೆ. ಇದೆಲ್ಲ ಒಂದ್ ಕಡೆ ನಮ್ಗೆ ಸುತ್ತಕಳುತ್ತಾ, ಮುಂದೆ ನಮ್ಗೆ ಕಂಟಕವಾಗುತ್ತಾ ಅನ್ನೋದು ಒಂದು ಏನೋ ಕಾಡ್ತಾ ಇದೆಯಾ, ಅಥವಾ ಆ ತರದ ಅನುಮಾನಗಳು ಇರೋದ್ರಿಂದ, ಆ ತರದ ಆತಂಕ ಇರೋದ್ರಿಂದ ಈ ರೀತಿ ಷಡ್ಯಂತ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವ ಗ್ಯಾಂಗ್ ಈ ರೀತಿ ಉಲ್ಟಾ ಹೊಡಿತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಚಿಕ್ಕ ಕೆಂಪಮ್ಮ ವಿರುದ್ಧ ಅವರ ಸ್ವಂತ ಅಣ್ಣ ಶಿವ ಕೆಂಪಯ್ಯ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಈಕೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿದ್ರು. ಜೊತೆಗೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಮುಂದೆಯೂ ಕೂಡ ಹೇಳಿದ್ರು. ಇತ್ತೀಚೆಗಷ್ಟೇ ಚಿಕ್ಕ ಕೆಂಪಮ್ಮ ಅವರು 2012 ಅಕ್ಟೋಬರ್ 9ನೇ ತಾರೀಕು ಧರ್ಮಸ್ಥಳಕ್ಕೆ ಹೋಗೇ ಇಲ್ಲ ಅನ್ನೋ ಒಂದು ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿರುವಂತ ಚಿಕ್ಕ ಕೆಂಪಮ್ಮ ಅವರು ಇದೀಗ ಉಲ್ಟಾ ಹೊಡಿತಾ ಇದಾರ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಅವರ ಹೇಳಿರೋ ಮಾತುಗಳನ್ನ ಗಮನಿಸಿದ್ರೆ, ನಾನು ಸೌಜನ್ಯ ಅಪಹರಣ ಅಂತ ಎಲ್ಲೂ ಹೇಳಿಲ್ಲ, ಜೊತೆಗೆ ಆ ಹುಡುಗಿಗೆ ನ್ಯಾಯ ಕೊಡಿಸಿ ಅಂತಾನು ಕೇಳಿಲ್ಲ. ಆದ್ರೆ ಆ ಫೋಟೋಗೆ ಮತ್ತೆ ಅವತ್ತು ಅಪಹರಣ ಆಯ್ತಲ್ಲ ಹೋಲಿಕೆ ಇದೆ, ಹಾಗಾಗಿ ಅದನ್ನ ನೀವು ಪತ್ತೆ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ನಾನು ಸೌಜನ್ಯ ಅಂತ ಎಲ್ಲೂ ಹೇಳೇ ಇಲ್ಲ ಅಂತ ಹೇಳ್ತಾ ಇರುವಂತದನ್ನ ನೋಡಿದ್ರೆ ಇದೆಲ್ಲ ಒಂದ್ ಕಡೆ ಅವ್ರಿಗೆ ಆತಂಕ ಕಾಡ್ತಾ ಇದೆ. ಜೊತೆಗೆ SIT ತನಿಖೆ ವೇಳೆ ನಮ್ಗೇನಾದ್ರೂ ಸಮಸ್ಯೆ ಆಗ್ತದ, ಅಥವಾ ಈ ಒಂದು ಉಳ್ಳಿನಲ್ಲಿ ನಾವೇ ಸಿಲುಕ್ತಿವಿ ಅನ್ನೋ ಒಂದು ಆತಂಕ ಕಾಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಆನಂದ್. ಜೊತೆಲಿ ರಂಜಿತ್, ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಈಕೆ ಈಗ ಯೂಟರ್ನ್ ಹೊಡೆದಿರೋದಕ್ಕೂ ಕೂಡ ಕಾರಣ ಇದೆ. ಅದು SIT ವರದಿ ಅನ್ನೋದು ಬಹಳ ಕನ್ಫರ್ಮ್. ಆದ್ರೆ ಈಕೆಯನ್ನು ಕೂಡ ಈಗ SIT ಅಧಿಕಾರಿಗಳು ವಿಚಾರಣೆಗೊಳಪಡಿಸಬೇಕು. ಈಕೆಗೆ ಯಾರು ದುಡ್ಡು ಕೊಟ್ಟಿದ್ರಾ ಅಥವಾ ಹೇಳಿಕೆಯನ್ನ ಹೇಳಿಸಿದ್ರ, ಬಲವಂತವಾದಂತಹ ಹೇಳಿಕೆಯನ್ನ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ. ರಂಜಿತ್, ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಸುಳ್ಳಿಗೆ ಜಾಸ್ತಿ ದಿನ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಈ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಂಡ್ಯ ಮೂಲದ ಮಹಿಳೆಯೇ ಸಾಕ್ಷಿ. ಅಶ್ವಿನಿ, SIT ಮುಂದೆ ಏನೇನೋ ಹೇಳಿದ್ರೆ ಅದೆಲ್ಲ ನಡೆಯೋದಿಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ. ಈಗ ಒಂದೊಂದಾಗಿ ಇವರು ತನ್ನ ಮುಖವಾಡವನ್ನ ತಾನೇ ತನ್ನ ಕೈಯಾರ ಕಳಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡವೂ ಕೂಡ ಇವ್ರು ಏನು ಅವತ್ತು ಹೇಳಿದ್ರು, ಇವತ್ತೇನು ಹೇಳ್ತಾ ಇದ್ದಾರೆ, ಇವ್ರು ಯಾಕೆ ಹಿಂಗ್ ಹೇಳಿದ್ರು ಅನ್ನೋದ್ರ ಬಗ್ಗೆ ನಾವೊಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರ ಸಹೋದರ ಶಿವಕೆಂಪಯ್ಯ ಹೇಳೋ ಪ್ರಕಾರ ಯಾರೋ ಇವರಿಗೆ ಹಣ ಸಹಾಯ ಮಾಡಿದ್ದಾರೆ, ಯಾರೋ ಇವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಇಂಥದ್ದೇ ನೀನು ಹೇಳು ಅಂತ ಹೇಳಿ ಇವರಿಗೆ ಕತೆ ಕಟ್ಟಿದ್ದಾರೆ. ಈ ಕಾರಣದಿಂದ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅವತ್ತು ಅಕ್ಟೋಬರ್ 8ನೇ ತಾರೀಕು ಇವರು ಮಂಡ್ಯದಲ್ಲೇ ಇದ್ರು. ಅಕ್ಟೋಬರ್ 9ನೇ ತಾರೀಕು ಸಾಯಂಕಾಲ 4 ಗಂಟೆ ಸುಮಾರಿಗೆ ಸೌಜನ್ಯ ಅಪಹರಣ ಆಗುತ್ತೆ. ಆ ಸಮಯದಲ್ಲೂ ಕೂಡ ಇವರು ಮಂಡ್ಯದಲ್ಲೇ ಇದ್ರು. ಇವರು ಕೆಲಸ ಮಾಡಿದ್ದಾರೆ
ಅಂಗನವಾಡಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಹಾಜರಾತಿ ಪುಸ್ತಕದಲ್ಲಿ ಎಲ್ಲವೂ ಕೂಡ ಅವರ ಸಿಗ್ನೇಚರ್ ಇರೋದು. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಹಿಳೆ ಡ್ರಾಮಾ ಮಾಡಿದ್ರು, ಕತೆ ಕಟ್ಟಿದ್ರು ಅನ್ನೋದು. ಈಗ ನಾನೆಲ್ಲಿ SIT ಅಧಿಕಾರಿಗಳ ಜಾಲದ ಒಳಗಡೆ, ಬಲೆ ಒಳಗಡೆ ಸಿಕ್ಕಿ ಬೀಳ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಸಹೋದರನೇ ಹೇಳ್ತಾ ಇದ್ರು. ಅಂದ್ರೆ ನೋಡಿ, ಇವರ ಉದ್ದೇಶ ಬಹಳ ಕ್ಲಿಯರ್ ಆಗಿತ್ತು. ಧರ್ಮಸ್ಥಳದಲ್ಲಿ ಈ ರೀತಿಯ ಒಂದು ವಿಚಾರ ನಡೀತಾ ಇರುವಾಗ ನಾನೇನೋ ಹೇಳಿದ್ರೆ ಅದು ತನಿಖೆಗೆ ಮತ್ತಷ್ಟು ಪೂರಕ ಆಗುತ್ತೆ, ಇನ್ನಷ್ಟು ಸೀರಿಯಸ್ ಆಗಿ ಅವರು ತನಿಖೆ ಮಾಡ್ತಾರೆ, ತನಿಖೆಯ ಹಾದಿಯನ್ನು ತಪ್ಪಿಸಬಹುದು ಅನ್ನೋದು ಇವರ ಉದ್ದೇಶ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಚಿಕ್ಕ ಕೆಂಪಮ್ಮ ಅನ್ನುವಂತ ಲೇಡಿ ಇದ್ರಲ್ಲ, ಅವರು ಟೋಟಲಿ ಹೇಳಿರೋದೆಲ್ಲವೂ ಕೂಡ ಸುಳ್ಳು ಅನ್ನೋದು ರಿಪಬ್ಲಿಕ್ ಕನ್ನಡ ಪದೇ ಪದೇ ಹೇಳ್ತಾ ಇದೆ. ಅವತ್ತು ಸೌಜನ್ಯ ಅನ್ನೋ ಫೋಟೋ ತೋರಿಸಿ ಇವಳೇ ಅಂತೇಳಿ ಹೇಳ್ದಂತ ಚಿಕ್ಕ ಕೆಂಪಮ್ಮ ಇವತ್ತು ಅವಳಾಗಿರ್ಬಹುದೇನೋ ನನಗೆ ಗೊತ್ತಿಲ್ಲ ಅಂತೇಳಿ ಮಾತನ್ನ ಬದಲಾಯಿಸಿರೋದು ನೋಡ್ತಾ ಇದ್ರೆ ಬಹುಶಃ ಇವರ ಮುಖವಾಡ ಎಲ್ಲವೂ ಕೂಡ ಕಳಚಿ ಬಿದ್ದಿದೆ. ಚಿನ್ನಯ್ಯ ಮುಖವಾಡ ಕಳಚಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ನಾವು ತಮಿಳುನಾಡಿನ ಅವ್ರ ಊರಿಗೆ ಕೂಡ ಹೋಗಿದ್ವಿ. ಅದಾದ ನಂತರ ಅನನ್ಯ ಭಟ್ ಕಥೆಯನ್ನ ಕಟ್ಟಿದಂತ ಈ ಸುಜಾತ ಭಟ್ ಮುಖವಾಡ ಕಳಚಿದ್ದು ಕೂಡ ರಿಪಬ್ಲಿಕ್ ಕನ್ನಡ. ಇವತ್ತು ಸೌಜನ್ಯ ಹೆಸರಳಿ ನಾನೇ ಐ ವಿಟ್ನೆಸ್, ನಾನೇ ನೋಡಿದ್ದೀನಿ, ಜೀವಂತ ಸಾಕ್ಷಿ ನಾನೇ, ಎಲ್ಲಿ ಬೇಕಾದ್ರೂ ಬಂದು ಹೇಳ್ತೀನಿ, ಸಾಕ್ಷಿ ಹೇಳ್ತೀನಿ ಅಂತೇಳಿ ಹೇಳಿದಂತ ಇದೇ ಚಿಕ್ಕ ಕೆಂಪಮ್ಮ ಇವತ್ತು ನಾನು ನೋಡಿದ್ದು ಅವಳಲ್ಲ ಅಂತೇಳಿ ಹೇಳ್ತಾ ಇರೋದು ನೋಡಿದ್ರೆ ಬಹುಶಃ ಇವರೆಲ್ಲರ ಬಂಡವಾಳ ಈಗ ಬಯಲಾಗಿದೆ. ಮುಂದಿನ ಹಂತದಲ್ಲಿ ಕಾನೂನು ಕುಣಿಕೆ ಮಾತ್ರ ಬಾಕಿ ಇರೋದು. ಯಾರು ತಪ್ಪು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಯಾರು ಅಪಪ್ರಚಾರ ಮಾಡಿದ್ದಾರೆ, ಯಾರು ಸುಳ್ಳಿನ ಕಥೆಯನ್ನ ಕಟ್ಟಿದ್ದಾರೆ, ಯಾರು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಪ್ಪು ಚುಕ್ಕಿಯನ್ನು ತರುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಂತವರಿಗೆ ಶಿಕ್ಷೆ ಆಗಲೇಬೇಕು. SIT ಅಧಿಕಾರಿಗಳು ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಹಿಳೆಯ ಮುಖವಾಡವನ್ನ ನೀಟಾಗಿ ಕಳಚಿಟ್ಟು ಇವರು ಹಿಂಗಲ್ಲ, ಇವ್ರು ಹೇಳಿದ್ದು ಸುಳ್ಳು ಅನ್ನೋದನ್ನ ಇವತ್ತು ನಾವು ಅವರ ಸಹೋದರ ಹೇಳಿರುವ ಮಾತಿನ ಆಧಾರದ ಮೇಲೆ, ಅವರ ಸಹೋದರ ಕೊಟ್ಟಿರುವಂತಹ ಕೆಲವು ಪೂರಕವಾದಂತ ದಾಖಲೆಗಳನ್ನ ತೋರಿಸಿ ಜನರ ಮುಂದೆ ಇಡ್ತಾ ಇದ್ದೀವಿ. ಜನರೇ ನಿರ್ಧಾರ ಮಾಡಿ. SIT ಅಧಿಕಾರಿಗಳು ತನಿಖೆ ವೇಳೆ ಎಲ್ಲವೂ ಕೂಡ ಬಯಲಾಗುತ್ತೆ. ಅಶ್ವಿನಿ, ರೈಟ್. ರಂಜಿತ್ ಹಾಗೆ ಆನಂದ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.